ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಧಾ ಅವರೇ, ನನಗೆ ಸ್ವಲ್ಪ ನೋವಿದೆ ಅಷ್ಟೇ, ಬಟ್ ನಾನು ಆರಾಮಾಗಿದ್ದೀನಿ. ಆದ್ರೂ ಹೇಳೋದು ನನ್ನ ಜವಾಬ್ದಾರಿ ಅಲ್ವಾ? ಏನತ್ಗೆ ಹಾಗೆ ನೋಡ್ತಿದ್ದೀರಾ? 3 ದಿನ ಆಯ್ತಲ್ಲ, ನಾನು ರೂಮಿಂದ ಆಚೆನೆ ಕಾಲಿಟ್ಟಿರಲಿಲ್ಲ. ಎಲ್ಲಾನು ವಿಚಿತ್ರವಾಗಿದೆ, ಡಿಫ್ರೆಂಟಾಗಿ ಹೊಸದಾಗಿ ಕಾಣಿಸ್ತಿದೆ. ಸದ್ಯ ಮನೆ ನಮ್ದು ಅಲ್ವೋ ಅಂತ ನೋಡ್ತಿಲ್ವಲ್ಲ. ಅಕ್ಕರೆ ಬನ್ನಿ ಅಕ್ಕರೆ. ಅಪ್ಪ ಅಂತೂ ಹುಷಾರಾದ್ರಲ್ಲ, ಇವಾಗೇನು ತೊಂದರೆ ಇಲ್ಲ ತಾನೇ? ಏನು ತೊಂದರೆ ಇಲ್ಲ, ಹುಷಾರಾಗಿದ್ದೀನಿ. ಅಪ್ಪ ಸದ್ಯ ನನ್ಗೆ ನಿಮ್ಗೆ ಹಿಂಗ ಆಗೋಯ್ತಲ್ಲ ಅಂತ ಅದೆಷ್ಟು ಸಂಕಟ ಆಗ್ಬಿಟ್ಟಿತ್ತು ಗೊತ್ತಾ? ನೀವ್ ಈ ಮನ್ಯಾಗೆ ಒಳ್ಳೆ ಚಿನ್ಕಳ್ಳಿ ತರ ಓಡಾಡ್ಕೊಂಡಿದ್ರಲ್ಲ, ಅದೇ ಚಂದ ಅಕ್ಕರೆ. ಸದ್ಯ ನೀವು ಮತ್ತೆ ಹಂಗೆ ಆದ್ರಲ್ಲ, ನನ್ಗದೇ ಖುಷಿ ಅಕ್ಕರೆ. ಇರಿ ನಿಮ್ಗೆ ಒಂದ್ ಸ್ವಲ್ಪ ದೃಷ್ಟಿ ತೆಗ್ದ್ಬಿಡ್ತೀನಿ. ನನ್ ದೃಷ್ಟಿ ಅಂತ ಆಗಂಗೈತೆ. ಅಲ್ಲಿ ನೀನೇ ದೃಷ್ಟಿ ಆಗ್ತೀಯ, ನೀನೇ ದೃಷ್ಟಿ ತೆಗಿತೀಯ. ಇದೊಳ್ಳೆ ಹೆಂಗಿದೆ ಅಂದ್ರೆ, ಇಂಜೆಕ್ಷನ್ ಕೊಟ್ಟು ಆ ನೋವಿಗೆ ಮಾತ್ರೆ ತಗೊಳ್ಳಿ ಅಂದಂಗಿದೆ. ಏನಂದ್ರೆ ಅಕ್ಕರೆ? ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿಲ್ವಾ? ಒಳ್ಳೇದೇ ಬಿಡು, ಅರ್ಥ ಆಗದೆ ಇದ್ರು ಒಳ್ಳೇದೇ. ಇನ್ಫ್ಯಾಕ್ಟ್ ನಿನ್ಗೆ ಎಷ್ಟು ಅರ್ಥ ಆಗಿದೆ ಅದೇ ಅದರ ಅರ್ಥ ಅಂತ ಅನ್ಕೋ. ಅಕ್ಕರೆ ನನ್ಗಿದು ಇನ್ನೂ ಅರ್ಥ ಆಗ್ಲಿಲ್ಲ. ಹೋಗ್ಲಿ ಬಿಡಿ, ಏನೋ ಒಂದು ಅರ್ಥ ಕಟ್ಕೊಂಡು ಏನಾಗ್ಬೇಕಾಗಿತ್ತೆ ಅಲ್ವಾ? ಕರೆಕ್ಟ್, ಅಷ್ಟು ಅರ್ಥ ಆಯ್ತಲ್ಲ, ಅದು ಸಾಕು ಬಿಡು. ಸರಿ, ನಾನು ಹೋಗಿ ದೇವ್ರ ಕೈ ಮುಗಿದು ಬರ್ತೀನಿ. ನನಗೆ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡಿದ್ರಲ್ಲ ಅದಕ್ಕೆ. ಅಕ್ಕರೆ ಹಂಗೆ ಈ ಮನೆಯಾಳ ಕೆಲಸ ಮಾಡೋನಲ್ಲ, ಅವನು ಬೇಗ ಸಿಕ್ಕಾಕೊಳ್ಳಿ ಅಂತ ಬೇಡ್ಕೊಳ್ಳಿ. ಯಾರ ಕಣ್ಣಾರ ತಪ್ಪಿಸ್ಬೋದು ಅಕ್ಕರೆ, ಆದ್ರೆ ದೇವ್ರ ಕಣ್ಣ ಯಾರು ತಪ್ಸಕ್ ಹಾಕಿಲ್ಲ. ಅವನೇ ದೊಡ್ಡ ನ್ಯಾಯಾಧೀಶ, ದೊಡ್ಡ ಪೊಲೀಸು. ಯಾರ್ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನೆಲ್ಲ ಹಿಡಿದು ಅವ್ರ ಕರ್ಮಕ್ಕೆ ಪ್ರತಿಫಲನ ಕರೆಕ್ಟಾಗಿ ಕೊಡ್ತಾನೆ. ಉಪ್ಪಿನ ಮೇಲೆ ಬರೀ ನೀರು ಕುಡಿಯೋದಲ್ಲ, ಉಪ್ಪಿನೀರು ಜೊತೆ ಕುಡಿಸ್ತಾನೆ. ಸರಿ ಅಕ್ಕರೆ, ನೀವು ಸ್ವಲ್ಪ ಹೊತ್ತು ಕೂತಿರಿ. ನೀವು ಪೂಜೆ ಮಾಡ್ಬೇಕು ಅಂದ್ರಲ್ಲ, ನಾನು ಅಲ್ಲೆಲ್ಲ ತಯಾರಿ ಮಾಡ್ಬಿಟ್ಟು ಆಮೇಲೆ ನಿಮ್ಮನ್ನು ಕರಿತೀನಿ. ಸರಿ ಬನ್ನಿ ಕೂತ್ಕೊಳ್ಳಿ. ಅರೆ, ನನ್ಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ನಾನೇ ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಅಕ್ಕರೆ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ಬನ್ನಿ. ಅಯ್ಯೋ ಮೆತ್ತಗಿದ್ದಾಳೆ, ಯಾಕೆ? ಅರೆ ಮಲ್ಲಿ, ನೀವೆಲ್ಲ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಆರಾಮಾಗಿದ್ದೀನಿ ನೋಡು. ನೋಡಿ 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 ಅಕ್ಕರೆ, ನೀವಿಂದ ಸಾಹಸಕ್ಕೆಲ್ಲ ಕೈ ಹಾಕಕ್ ಹೋಗ್ಬೇಡಿ. ಆಮೇಲೆ ಎದ್ದಳಕ್ ಹೋಗಿ ಎಲ್ಲಾರ ಬಿದ್ಕಿದ್ರು ಆಯ್ತು, ಯಾಕೆ ಬೇಕು? ನಾನ್ ನಿಮ್ಮನ್ನ ಹಿಡ್ಕೊಂಡ್ರೆ ನಿಮ್ಗೆ ಅಂತೆ ಗೌರವ ಏನು ಕಡಿಮೆ ಆಗೋಕ್ಕಿಲ್ಲ. ಮಲ್ಲಿ, ನಾನ್ ನಿಮ್ಮನ್ನ ರೇಗಿಸ್ತಿಲ್ಲ ಅಕ್ಕರೆ. ನಾನಿಲ್ವಾ ನಿಮ್ ಸೇವೆ ಮಾಡಕ್ಕೆ, ನಿಮ್ ಸೇವಕಿ ತರ. ನೀನು ನನ್ನ ಸೇವಕಿ ಅಲ್ಲ, ನನ್ನ ತಂಗಿ. ಅದೇಯ, ಇವಾಗ ನಿಮ್ ತಂಗಿಗೆ ನಿಮ್ ಸೇವೆ ಮಾಡಕ್ ಸಿಕ್ಕಿರೋ ಸುವರ್ಣ ಅವಕಾಶ ಅಂತ ಅನ್ಕೊಳ್ಳಿ. ಅಂದ್ರೆ ನನಗೆ ಈ ರೀತಿ ಆಗಿರೋದು ನಿನಗೆ ಸುವರ್ಣ ಅವಕಾಶನ? ಅಲ್ಲ ಅಕ್ಕರೆ, ನಾನು ಆ ಅರ್ಥದಾಗ ಹೇಳಲಿಲ್ಲ. ಯಾವ ಅರ್ಥದಲ್ಲಿ ಹೇಳಿದೆ ನೀನು? ಅಕ್ಕರೆ ಅದು ಗೊತ್ತು ನೀನು ಯಾವ ಅರ್ಥದಲ್ಲಿ ಹೇಳಿದಂತ. ಸುಮ್ಮನೆ ನಿನ್ ಕಾಲು ಎಳಿತಿದೆ ಅಷ್ಟೇ. ವಾ, ನಿಮ್ ಕಾಲೇ ಸರಿ ಇಲ್ಲ, ನನ್ ಕಾಲು ಎಳಿತೀರಾ? ಮಾತಲ್ಲಿ ನಿನ್ನನ್ ಗೆಲ್ಸಕ್ಕಾಗಲ್ಲ, ಬಾ. ಬೆಂಕಿ! ಸುಧಾ ಬಿಡಿ.
ಸುಧಾ, ಏನು ಮಲ್ಲಿ ಫೋನ್ ಮಾಡ್ತಾ ಇದ್ದಲ್ಲ ಅದು? ಹೇಳಮ್ಮ ಮಲ್ಲಿ. ಅಲ್ಲ ಬಾವರೇ, ಎಲ್ಲಿದ್ದೀರಾ? ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಒಂದು ಮೀಟಿಂಗ್ ಬೇರೆ ಇತ್ತು. ಬಾವರೇ, ಅದು ಅಕ್ಕರು ಮನೇಲಿ. ಏನಾಯ್ತು ಮಲ್ಲಿ, ಯಾಕೆ ಒಂಥರ ಮಾತಾಡ್ತಾ ಇದೀಯಾ? ಅದು ಬಾವರೇ, ಅಕ್ಕರು ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ರು. ಅವಾಗ ಹೌದಾ? ಭೂಮಿಕಾ ಅವ್ರಿಗೇನಾಗಿಲ್ಲ ತಾನೇ? ಇಲ್ಲ ಬಾವರೇ, ಹಂಗೇನು ಆಗಿಲ್ಲ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ದೇವ್ರು ದೊಡ್ಡವನು, ಎಲ್ಲ ಇಷ್ಟಾಗಿ ಮುಗ್ದೋಯ್ತು. ಆಮೇಲೆ ಸುಧಾ ಅವರಲ್ಲ, ಅವರು ಬೆಂಕಿ ಹತ್ತಿದ ಕೂಡಲೇ ಬೆಂಕಿನ ಬಂದು ತನ್ನ ಕೈಯಾರೆ ಆರಿಸಿದ್ರು. ಹೌದಾ? ಅವ್ರೇನಾದ್ರೂ ಬರ್ದೇ ಹೋಗಿದ್ರೆ ಸಾನೇ ಅಪಾಯ ಆಗಿರೋದು ಬಾವರೇ. ಸುಧಾ ಅವರು ದೇವ್ರು ಬಂದಂಗೆ ಬಂದು ಅಕ್ಕನ್ನ ಕಾಪಾಡಿದ್ರು ಅಂದ್ರೂ ತೆಪ್ಪಾಗಕ್ಕಿಲ್ಲ. ನಿಮಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ನೀವೇನು ಭಯ ಪಡ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಹಾಂ, ಏನಂತ? ಭೂಮಿಕಾ ದೇವ್ರ ಪೂಜೆ ಮಾಡ್ತಾ ಇದ್ರಂತೆ, ಸೀರೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಯ್ಯೋ, ಹಾಂ, ಈ ಸುಧಾ ಹೋಗಿ ಆರಿಸಿದಾಳೆ. ಯಾರಿಗೂ ಏನು ತೊಂದರೆ ಆಗಿಲ್ಲ ತಾನೇ? ಏನೂ ಆಗಿಲ್ಲ ಅಂತ ಅವಳು ಹೇಳಿದ್ದು. ನನ್ಗೆ ಟೆನ್ಷನ್ ಆಗ್ತಾ ಇದೆ ಕಣ. ಏನೋ ಗೆಳೆಯೋದು, ಒಂದಾದ್ಮೇಲೆ ಒಂದು ಏನಾದರೂ ಆಗ್ತಾನೆ ಇದೆಯಲ್ಲಪ್ಪ. ಏನು ಮಾಡೋದು ನನಗೂ ಗೊತ್ತಾಗ್ತದೆ. ಕೆಲಸ ಮಾಡೋಣ, ಈಗ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಮನೆಗೆ ಹೊರಟ್ಬಿಡು. ಉಳಿದಿಂದ ನಾನು ನೋಡ್ಕೋತೀನಿ. ಒಂದು ಕ್ಷಣಕ್ಕೆ ಏನ್ ಮಾಡ್ಕೊಂಡ್ಬಿಟ್ರಿ ಸುಧಾ ಅವರೇ ನೀವು? ನನ್ನನ್ನು ಕಾಪಾಡಕ್ ಹೋಗಿ ನೀವು ನಿಮ್ ಕೈ ಸುಟ್ಕೊಂಡ್ಬಿಟ್ಟಿದ್ದೀರಾ. ಎಂಥ ಕೆಲಸ ಮಾಡ್ಕೊಂಡಿದ್ದೀರಾ? ಪರವಾಗಿಲ್ಲ ಬಿಡಿ ಅತ್ತಿಗೆ, ಸ್ವಲ್ಪ ಸುಟ್ಟಿದೆ ಅಷ್ಟೇ, ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಕೈ ನೋಡಿ ಎಷ್ಟೊಂದು ಸುಟ್ಟು ಹೋಗಿದೆ ಅಂತ. ಅಲ್ಲ, ಬೆಂಕಿನ ಯಾರಾದ್ರೂ ಕೈಯಿಂದ ಆರಿಸ್ತಾರಾ ಸುಧಾ ಅವ್ರೆ? ನನಗೆ ಹೇಳಿದ್ರೆ ಆಗ್ತಿತ್ತು, ಇಲ್ಲ ನೀರ್ ಹಾಕಿದ್ರೆ ಆಗ್ತಿತ್ತು ತಾನೆ. ಅದು ಬಿಟ್ಟು ಅಲ್ಲ ಅತ್ತಿಗೆ, ಅಲ್ಲಿ ಬೆಂಕಿ ನೋಡಿದ ತಕ್ಷಣ ಅದನ್ನ ಆರಿಸ್ಬೇಕು ಅನ್ನೋದು ಮಾತ್ರ ನನ್ನ ತಲೆಗೆ ಬಂತು. ಥಟ್ ಅಂತ ಹೋಗಿ ಆರಿಸ್ಬಿಟ್ಟೆ. ನೋಡಿದ್ರೆ ಹಿಂಗಾಗೋಯ್ತು. ಅಲ್ಲ ಅತ್ತಿಗೆ, ಇಷ್ಟಕ್ಕೆಲ್ಲ ಔಷಧಿ ಯಾಕೆ ಹಚ್ತಿದ್ದೀರಾ? ಎಂಜಿಲ್ ಹಚ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಎಂಜಿಲ? ಯಾರು ಹೇಳಿದ್ರು ಎಂಜಿಲ್ ಹಚ್ಚಿದ್ರೆ ಸರಿ ಹೋಗುತ್ತೆ ಅಂತ? ತುಂಬಾ ಸತಿ ಕೆಲಸ ಮಾಡುವಾಗ ಈ ತರ ಎಲ್ಲ ಆಗಿದೆ ಅತ್ತಿಗೆ. ನಾನು ಎಂಜಿಲ್ ಹಚ್ಕೊಂಡೆ ಸರಿ ಮಾಡ್ಕೊಂಡಿರೋದು. ಸುಧಾ ಅವ್ರೆ, ಆ ಥರ ಏನು ಮಾಡ್ಕೋಬೇಡಿ, ಇಲ್ಲ ಅಂದ್ರೆ ಸೆಪ್ಟಿಕ್ ಆಗೋಗ್ಬಿಡುತ್ತೆ. ಆಗ ಈ ಮುಲಾಮೆಲ್ಲ ಕೆಲ್ಸಕ್ಕೆ ಬರಲ್ಲ. ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಬೇಕಾದಲ್ಲ ನಿಮ್ಗೆ? ಇಂಜೆಕ್ಷನಾ? ಬೇಡ ಅತ್ತಿಗೆ, ನನಗೆ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ. ನಾನು ಅದೊಂದಕ್ಕೆ ತುಂಬಾ ಹೆದರೋದು. ಗೌತಮ್ ಅವರು ಹೀಗೆ ಹೇಳ್ತಾರೆ, ಅವ್ರಿಗೂ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ. ಅವ್ರಿಗೂ ಭಯನಾ? ಇಷ್ಟೇ ಆದ್ರೂ ನಿಮ್ಮ ಅಣ್ಣ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.